ನೀವೆಷ್ಟು ಜನ ಗಮನಿಸಿದ್ದೀರೋ ಗೊತ್ತಿಲ್ಲ. ಬಂದ ತಕ್ಷಣ ಅವ್ರನ್ನ ಎಲ್ಲರೂ ಮಾತಾಡ್ಸೋಕ್ಕೆ ಮುಂದಾಗ್ತಾರೆ, ಬೆನ್ನು ತಟ್ಟಿಸ್ತಾರೆ, ಅಭಿನಂದಿಸ್ತಾರೆ. ಜೊತೆಗೆ ಕೇರಳದ ಬಹುತೇಕ ಮಾಧ್ಯಮಗಳು ಬಂದು ಇಲ್ಲಿ ಬೀಡ್ಬಿಟ್ಟಿದ್ದು ಅದು ತಪ್ಪಲ್ಲ. ಯಾಕೆಂದರೆ ನಮ್ಮ ನಾಡಿನ ಒಬ್ಬ ಮಗಳು ಬೇರೆ ಕಡೆ ಹೋಗಿ ಕಣ್ಮರೆ ಆಗಿದ್ದಾಳೆ, ಒಂದು ಅಪಾಯಕಾರಿ ಸ್ಥಿತಿಯಲ್ಲಿ ಇದ್ದಾಳೆ ಅಂದಾಕ್ಷಣ ಜನರು ಜೊತೆಗೆ ಮಾಧ್ಯಮಗಳು ಸ್ಪಂದಿಸಬೇಕು. ಆ ಪ್ರಯತ್ನವನ್ನು ಕೇರಳದ ಮಾಧ್ಯಮಗಳು ಮಾಡಿದ್ದಾವೆ. ಕಳೆದ 2-3 ದಿನದಿಂದ ಆ ಸ್ಥಳಕ್ಕೆ ಬಂದು ಕಂಪ್ಲೀಟ್ ವರದಿಯನ್ನು ಕೊಡ್ತಾ ಇದ್ವು. ಈಕೆ ಅಲ್ಲಿಂದ ಸುರಕ್ಷಿತವಾಗಿ ಬಂದ ತಕ್ಷಣ ಅವರ ಆದ್ಯತೆಯು ಕೂಡ ಆಕೆಯನ್ನು ಆಸ್ಪತ್ರೆಗೆ ಕರೆದುಕೊಂಡೋಗಿ ಚಿಕಿತ್ಸೆ ಕೊಡಬೇಕು. ಜೊತೆಗೆ ಆಕೆಯ ದೈಹಿಕ ಸ್ಥಿತಿಗತಿ ಹೇಗಿದೆಯೋ ಗೊತ್ತಿಲ್ಲ, ನೋಡೋದಕ್ಕೆ ನಮಗೆ ಲವಲವಿಕೆಯಿಂದ ಕಂಡಿರ್ಬೋದು. ಆದರೆ ಆಂತರಿಕವಾಗಿ ದೇಹದ ಒಳಗೆ ಏನೆಲ್ಲ ಸಮಸ್ಯೆ ಆಗಿದೆಯೋ ಗೊತ್ತಿಲ್ಲ. ಆ ನಿಟ್ಟಿನಲ್ಲಿ ಚಿಕಿತ್ಸೆ ಕೊಡೋ ಪ್ರಯತ್ನ ಬಿಟ್ಟು ಎಲ್ಲರೂ ಕೂಡ ಆಕೆ ಬೈಟ್ ತೆಗೆದುಕೊಳ್ಳೋಕ್ಕೆ ಮುಂದಾಗ್ತಾರೆ, ಚಿಟ್ಚಾಟ್ ತೆಗೆದುಕೊಳ್ಳೋಕ್ಕೆ ಮುಂದಾಗ್ತಾರೆ. ಇಲ್ಲಿ ಆದ್ಯತೆ ಏನಾಗಿರ್ಬೇಕಾಗಿತ್ತಾಗ? 4 ದಿನ ಕಾಡೊಳಗೆ ಕರೆದುಕೊಂಡು ಬಂದವಳನ್ನ ಮೈಕ್ ಇಟ್ಕೊಂಡು ಮಾತಾಡಿಸ್ತಾ, ಕ್ಯಾಮರಾ ಮುಂದೆ ಮಾತಾಡಿಸ್ತಾ, ಮೊಬೈಲ್ ಇಟ್ಕೊಂಡು ಮಾತಾಡಿಸ್ತಾ ಒಂದಷ್ಟು ಹೊತ್ತು ಕಳೀತೀರಾ ಅಂತ ಹೇಳಿದ್ರೆ ಉದ್ದೇಶ ಏನು? ಗಂಭೀರವಾಗಿ ಯೋಚಿಸಬೇಕಲ್ಲ. ಪೂರ್ತಿ ವಿಡಿಯೋ ನೋಡಿ ಕೂರ್ಬಸ್ ಯೂಟ್ಯೂಬ್ ಚಾನಲ್ನಲ್ಲಿ.